ಬಿಗ್ ಬಾಸ್ ಸೀಸನ್ 10ರ ಮೂಲಕ ಫೇಮಸ್ ಆಗಿದ್ದ ನಟಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಟಿ ತನಿಷಾ ಕುಪ್ಪಂಡ ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ವಿಡಿಯೋ. ದೊಡ್ಡಮನೆಯಲ್ಲಿ ಜೈಲಿನಿಂದ ಹೊರಗಡೆ ಬಂದ ಮೇಲೆ ತನಿಷಾ ಕುಪ್ಪಂಡ ಹಾಗೆ ವರ್ತೂರು ಸಂತೋಷ್ ಸ್ನೇಹ ಬಹಳ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬಹುದು. ತನಿಷಾ ಮಾತಿಗೂ ಸೈ ಡ್ಯಾನ್ಸಿಗೂ ಜೈ ಅನ್ನುವ ರೀತಿಯ ಹುಡುಗಿ. ಸದ್ಯ ವರ್ತೂರು ಸಂತೋಷ್ ಅವರ ಹುಟ್ಟುಹಬ್ಬ ಬಹಳ ಗ್ರ್ಯಾಂಡ್ ಆಗಿನೇ ನಡೆದಿದೆ. ಒಂದು ಕಡೆ ವರ್ತೂರು ಸಂತೋಷ್, ಮತ್ತೊಂದು ಕಡೆ ಅವರ ತಾಯಿ. ಶುಭಾಶಯಗಳನ್ನ ತಿಳಿಸಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಸ್ನೇಹಿತ ವರ್ತೂರು ಸಂತೋಷ್. ವರ್ತೂರು ಸಂತೋಷ್ ಹಾಗೆ ಬೆಂಕಿ ತನಿಷಾ ಕುಪ್ಪಂಡ ಸ್ನೇಹ ನೋಡಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀವಿಬ್ರು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೆಲವೊಂದಷ್ಟು ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ನಟಿ ತನಿಷಾ ಕುಪ್ಪಂಡ ಅವರ ಮನೆಯಲ್ಲಿ ಡಬಲ್ ಸಂಭ್ರಮ ಅಂತಾನೆ ಹೇಳ್ಬಹುದು. ಅಮ್ಮನ ಹುಟ್ಟುಹಬ್ಬಕ್ಕಾಗಿ ತನಿಷಾ ಕುಪ್ಪಂಡ ಪಾರ್ಟಿ ಒಂದನ್ನ ಏರ್ಪಾಟು ಮಾಡಿಕೊಂಡಿದ್ರು. ಈ ಪಾರ್ಟಿಯಲ್ಲಿ ತನಿಷಾ ಅವರು ಅಮ್ಮ ಲೀಲಾ ಜೊತೆಗೆ ಭರ್ಜರಿಯಾಗಿನೇ ಡ್ಯಾನ್ಸ್ ಮಾಡಿದ್ದಾರೆ. ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಬಿಗ್ ಬಾಸ್ ಸೀಸನ್ 10ರ ಮೂಲಕ ಫೇಮಸ್ ಆಗಿದ್ದ ನಟಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಟಿ ತನಿಷಾ ಕುಪ್ಪಂಡ ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ವಿಡಿಯೋ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಶೋನಲ್ಲಿ ವರ್ತೂರು ಸಂತೋಷ್, ತನಿಷಾ ಕುಪ್ಪಂಡ ಅವರು ಭಾಗವಹಿಸಿದ್ರು. ಆಗ ಈ ಜೋಡಿ ಮಧ್ಯೆ ಸ್ನೇಹ ಶುರುವಾಗಿತ್ತು. ಆ ಸ್ನೇಹ ಈಗಲೂ ಮುಂದುವರೆದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮನೆಯಲ್ಲೇ ವರ್ತೂರು ಸಂತೋಷ್ ಹಾಗೆ ತನಿಷಾ ಕುಪ್ಪಂಡ ಅವರು ಪರಿಚಿತರಾಗಿ ಎಲ್ಲರ ಮನೆ ಮಾತಾದ್ರು. ಅಲ್ಲಿಯ ಅವರ ಸ್ನೇಹಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ಸೂಚಿಸಿದ್ರು. ದೊಡ್ಡಮನೆಯಲ್ಲಿ ಜೈಲಿನಿಂದ ಹೊರಗಡೆ ಬಂದ ಮೇಲೆ ತನಿಷಾ ಕುಪ್ಪಂಡ ಹಾಗೆ ವರ್ತೂರು ಸಂತೋಷ್ ಸ್ನೇಹ ಬಹಳ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಸ್ಪರ್ಧಿಗಳನ್ನ ವೀಕ್ಷಕರು ಇನ್ನೂ ಕೂಡ ಮರ್ತಿಲ್ಲ. ಸೀಸನ್ ಮುಗಿದು ಹೋದ್ರೂ ಸ್ಪರ್ಧಿಗಳು ವೀಕ್ಷಕರ ಮನಸ್ಸಲ್ಲಿ ಹಚ್ಚ ಹಸಿರಾಗಿ ಉಳಿದುಕೊಂಡಿದ್ದಾರೆ. ವರ್ತೂರು ಸಂತೋಷ್ ಹಾಗೆ ತನಿಷಾ ಕುಪ್ಪಂಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಮುಂದೆ ಡ್ಯಾನ್ಸ್ ಮಾಡಿ ಡೈಲಾಗ್ ಹೇಳಿ ಎಲ್ಲರ ಮನೆ ಮಾತಾಗಿ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಅಷ್ಟೇ ಅಲ್ಲದೆ ತನಿಷಾ ಮಾತಿಗೂ ಸೈ ಡ್ಯಾನ್ಸಿಗೂ ಜೈ ಅನ್ನುವ ರೀತಿಯ ಹುಡುಗಿ. ಸದ್ಯ ವರ್ತೂರು ಸಂತೋಷ್ ಅವರ ಹುಟ್ಟುಹಬ್ಬ ಬಹಳ ಗ್ರ್ಯಾಂಡ್ ಆಗಿನೇ ನಡೆದಿದೆ. ಒಂದು ಕಡೆ ವರ್ತೂರು ಸಂತೋಷ್, ಮತ್ತೊಂದು ಕಡೆ ಅವರ ತಾಯಿ. ಸೋಷಿಯಲ್ ಮೀಡಿಯಾದಲ್ಲಿ ವರ್ತೂರು ಸಂತೋಷ್ ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ಳೋದ್ರ ಮುಖಾಂತರ ಅವರ ಸ್ನೇಹಕ್ಕೆ ಎಷ್ಟರ ಮಟ್ಟಿಗೆ ಪುಷ್ಟಿಯನ್ನ ಕೊಟ್ಟಿದ್ದಾರೆ ಅಂತ ಗಮನಿಸಬೇಕಾಗುತ್ತೆ. ಹೌದು, ಶುಭಾಶಯಗಳನ್ನ ತಿಳಿಸಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಸ್ನೇಹಿತ ವರ್ತೂರು ಸಂತೋಷ್. ನಿನ್ಗೆ ಎಲ್ಲಾ ಒಳ್ಳೇದಾಗ್ಲಿ, ಖುಷಿ, ಪ್ರೀತಿ, ನೆಮ್ಮದಿ ಜೀವನದಲ್ಲಿ ಸದಾ ಇರಲಿ. ಅಂದಿನಿಂದ ಇಂದಿನವರೆಗೂ ನಾ ಕಂಡ ವರ್ತೂರು ಸಂತೋಷ್ ಅಂತ ಬರ್ಕೊಂಡಿದ್ದಾರೆ. ಈ ಕೆಲವು ಫೋಟೋಗಳಲ್ಲಿ ನಿಮಗೆ ಏನನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಅಂತಲೂ ಕೂಡ ಬೆಂಕಿ ತನಿಷಾ ಅವರು ಕೇಳ್ಕೊಂಡಿರುವಂತದ್ದು. ವರ್ತೂರು ಸಂತೋಷ್ ಹಾಗೆ ಬೆಂಕಿ ತನಿಷಾ ಕುಪ್ಪಂಡ ಸ್ನೇಹ ನೋಡಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀವಿಬ್ರು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೆಲವೊಂದಷ್ಟು ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಹೇಳ್ದಾಗೆ ಬಿಗ್ ಬಾಸ್ ಮನೆಯಿಂದಲೇ ಬೆಂಕಿ ಅಂತ ಫೇಮಸ್ ಆಗಿದ್ದ ತನಿಷಾ ಕುಪ್ಪಂಡ ಅಭಿಮಾನಿಗಳ ಜೊತೆಗೆ ಸದಾ ಸಂಪರ್ಕದಲ್ಲಿ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಸದ್ಯ ಗೆಳೆಯನ ಹುಟ್ಟುಹಬ್ಬ ಒಂದು ಕಡೆಯಾದ್ರೆ ತಾಯಿಯ ಹುಟ್ಟುಹಬ್ಬ ಮತ್ತೊಂದು ಕಡೆ. ನಟಿ ತನಿಷಾ ಕುಪ್ಪಂಡ ಅವರ ಮನೆಯಲ್ಲಿ ಡಬಲ್ ಸಂಭ್ರಮ ಅಂತಾನೆ ಹೇಳ್ಬಹುದು. ತನಿಷಾ ಅವರ ತಾಯಿ ಲೀಲಾ ಅವರ ಹುಟ್ಟುಹಬ್ಬ ಬಹಳ ಗ್ರ್ಯಾಂಡ್ ಆಗಿನೇ ನೆರವೇರಿದೆ. ಹೀಗಾಗಿ ತನಿಷಾ ಖುಷಿಯಲ್ಲಿದ್ದ ಸಂದರ್ಭದಲ್ಲಿ ಅಮ್ಮನ ಹುಟ್ಟುಹಬ್ಬವನ್ನ ಹೇಗೆ ಆಚರಣೆ ಮಾಡಿದ್ದಾರೆ ಅಂತಂದ್ರೆ, ಅಮ್ಮನ ಹುಟ್ಟುಹಬ್ಬಕ್ಕಾಗಿ ತನಿಷಾ ಕುಪ್ಪಂಡ ಪಾರ್ಟಿ ಒಂದನ್ನ ಏರ್ಪಾಟು ಮಾಡಿಕೊಂಡಿದ್ರು. ಈ ಪಾರ್ಟಿಯಲ್ಲಿ ತನಿಷಾ ಅವರು ಅಮ್ಮ ಲೀಲಾ ಜೊತೆಗೆ ಭರ್ಜರಿಯಾಗಿನೇ ಡ್ಯಾನ್ಸ್ ಮಾಡಿದ್ದಾರೆ. ಇದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲನ್ನ ಕ್ರಿಯೇಟ್ ಮಾಡಿದೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ, ಸುದ್ದಿ ನಿಮ್ಮದು, ವೇಗ ನಮ್ಮದು.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.